ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತೊಂದು ಸೂಪರ್ ಫ್ಯಾಂಟಾಸ್ಟಿಕ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎಲ್ರಿಗೂ ಇದು ತುಂಬಾನೇ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು. ಸೊ ವೀಕ್ಲಿ 1 or 2 ಟೈಮ್ಸ್ ನಾನು ಇದನ್ನ ಪ್ರಿಪೇರ್ ಮಾಡ್ತೀನಿ. ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ನೀವೇನಾದರೂ ಒಂದ್ಸತಿ ಟ್ರೈ ಮಾಡಿದ್ರೆ ರಿಪೀಟೆಡ್ಲಿ ಮಾಡ್ಕೊಂಡು ತಿಂತೀರಾ, ಅದಂತೂ ಗ್ಯಾರಂಟಿ. ಯಾವ ರೆಸಿಪಿಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀನಿ ಅನ್ಕೊಂಡ್ರಾ? ಅದೇ ಹೈ ಪ್ರೋಟೀನ್ ದಾಲ್ ಕಿಚಡಿ. ಮಾಡೋದು ತುಂಬಾನೇ ಸುಲಭ, ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕುಕ್ಕರ್ಗೆ ಫಸ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಜಜ್ಕೊಂಡಿರೋ ಅಂಥ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಹಸಿಮೆಣಸಿನ್ಕಾಯಿ ಹಾಕಿ, ಫ್ರೆಶ್ ಪಾಲಕ್ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡು, ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ಹೆಸರು ಕಾಳು, ಹೆಸರು ಬೇಳೆ, ಅಕ್ಕಿ ಹಾಕ್ಕೋಬೇಕು. ಹೆಸರು ಕಾಳನ್ನು ನಾನು ಹಿಂದಿನ ದಿನವೇ ನೆನೆ ಇಟ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ಡೇ ನಾನು ಆರಾಮಾಗಿ ಕಿಚಡಿಗೆ ಯೂಸ್ ಮಾಡ್ಕೋಬೋದು. ನೀವಿದಕ್ಕೆ ತೊಗರಿಬೇಳೆ ಕೂಡ ಯೂಸ್ ಮಾಡ್ಬೋದು, ತೊಗರಿಬೇಳೆ ಕೂಡ ಹಾಕ್ಕೋಬೋದು. ಬೇಡ ಅಂತಂದರೆ ಸ್ಕಿಪ್ ಮಾಡಿ ಬರೀ ಹೆಸರು ಕಾಳು, ಅಕ್ಕಿ ಮತ್ತು ಹೆಸರು ಬೇಳೆ ಹಾಕ್ಕೊಂಡು ಕಿಚಡಿ ಮಾಡ್ಕೋಬೋದು. ಆ್ಯಂಡ್ ಪಾಲಕ್ ಸೊಪ್ಪು ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಪಾಲಕ್ ಸೊಪ್ಪು ಇಲ್ಲ ಅಂತಂದರೆ ನೀವು ವೆಜಿಟೇಬಲ್ಸಲ್ಲಿ ಡೈರೆಕ್ಟ್ ನಾನಿಲ್ಲಿ ಪಾಲಕ್ ಸೊಪ್ಪು ಕೂಡ ಹಾಕಿದ್ದೀನಿ ಮತ್ತು ವೆಜಿಟೇಬಲ್ಸಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಟೊಮ್ಯಾಟೊ, ಈರುಳ್ಳಿನೂ ಹಾಕಿದ್ದೀನಿ. ನೀವು ಒಂದನ್ನು ಯೂಸ್ ಮಾಡ್ಬೋದು. ಲೈಕ್ ಪಾಲಕ್ ಸೊಪ್ಪು ಅಷ್ಟೇ ಆದರೆ ಅಷ್ಟೇ ಹಾಕ್ಕೊಳ್ಳಿ, ಇಲ್ಲ ಪಾಲಕ್ ಸೊಪ್ಪು ಇಲ್ಲ ಅಂದರೆ ವೆಜಿಟೇಬಲ್ಸಿಂದ ಹಾಕ್ಕೊಂಡು ದಾಲ್ ಕಿಚಡಿ ಮಾಡ್ಕೋಬೋದು. ನೆಕ್ಸ್ಟು ನೀರು, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೋಬೇಕು. ನೀರು ಅಳತೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 4 ಕಪ್ಪು ಯೂಸ್ ಮಾಡಿರೋದ್ರಿಂದ ಸಣ್ಣ ಕಪ್ಪಲ್ಲಿ 1 ಕಪ್ ಅಕ್ಕಿ, 1 ಕಪ್ ಹೆಸರು ಬೇಳೆ, 1 ಕಪ್ ಹೆಸರು ಕಾಳು, 1 ಕಪ್ ತೊಗರಿಬೇಳೆ, 4 ಕಪ್ ಹಾಕ್ಕೊಂಡಿರೋದ್ರಿಂದ 4 ಕಪ್ಪಿಗೆ 9 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಇಷ್ಟೇ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಂಡ್ರೆ ವೆರಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಆದಂಥ ದಾಲ್ ಕಿಚಡಿ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವೇನೇ ಅಡುಗೆ ಮಾಡಿದ್ರೂ, ಯಾವುದೇ ರೆಸಿಪಿ ಮಾಡಿದ್ರೂ ಮೇನ್ ಇಂಗ್ರೀಡಿಯೆಂಟ್ ಪ್ರೀತಿನ ಅದರಲ್ಲಿ ಆ್ಯಡ್ ಮಾಡಬೇಕು. ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇಸ್ ಆಲ್ವೇಸ್ ಲವ್. ಖುಷಿಯಿಂದ ಪ್ರೀತಿಯಿಂದ ಅಡುಗೆ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಬಡಿಸಿದಾಗ ಆ ಪಾಸಿಟಿವ್ ಎನರ್ಜಿ ಅವ್ರಿಗೂ ಟ್ರಾನ್ಸ್ಫರ್ ಆಗುತ್ತೆ. ಅವರು ಕೂಡ ಸ್ಮೈಲ್ ಮಾಡಿ ಅಡುಗೆ ಚೆನ್ನಾಗಿದೆ ಅಂತ ಒಂದು ಕಾಂಪ್ಲಿಮೆಂಟ್ ಕೊಡ್ತಾರೆ. ಸೊ ಎವ್ರಿ ಟೈಮ್ ಊಟ ಮಾಡುವಾಗ ಕೃತಜ್ಞತಾ ಭಾವದಿಂದ ದೇವರಿಗೆ ಒಂದು ಥ್ಯಾಂಕ್ ಯು ಹೇಳೋಣ. ಸೊ ಪ್ಲೀಸ್ ಡೂ ಪ್ರೇ ಬಿಫೋರ್ ಯು ಈಟ್. ಹಾಗೆ ಊಟ ಮಾಡುವಾಗ ದಯವಿಟ್ಟು ಮೊಬೈಲ್ ನೋಡ್ತಾ, ಟಿ ವಿ ನೋಡ್ತಾ ಊಟ ಮಾಡಬೇಡಿ. ನಿಮ್ಮ ಕಂಪ್ಲೀಟ್ ಫೋಕಸ್ ಫುಡ್ ಮೇಲಿರಬೇಕು. ಖುಷಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಊಟ ಮಾಡಿ. ಹೀಗೆ ಮಾಡಿದಾಗ ಬಾಡಿ ಅದನ್ನು ಕಂಪ್ಲೀಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಒಳ್ಳೆ ಎನರ್ಜಿ ಕೊಡುತ್ತೆ. ಬಿಸಿ ಬಿಸಿ ದಾಲ್ ಕಿಚಡಿ ತುಪ್ಪ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ತಿಂತಾ ಇದ್ರೆ ಆಹಾ ಸ್ವರ್ಗ. ಯಮ್ಮಿ, ವೆರಿ ಟೇಸ್ಟಿ ಆಗಿತ್ತು. ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆ ಎಲ್ಲ ವೀಡಿಯೋಸ್ನು ಚೆಕ್ಔಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ರಿಯೇಟಿವ್ ವ್ಲಾಗ್ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಸೈನಿಂಗ್ ಆಫ್, ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.